ಧರ್ಮಸ್ಥಳ ಪರ ಬಿಜೆಪಿ ಚಲೋ ಏನಿದೆ, ಬುರುಡೆ ಷಡ್ಯಂತ್ರ ನಡೆಸಿದವರ ರಹಸ್ಯ ಹೊರಬರಬೇಕು. ಧರ್ಮಸ್ಥಳದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪರ ಬಿಜೆಪಿ ಚಲೋ ವಿಚಾರದಲ್ಲಿ ಸಿಟಿ ರವಿ ಅವರು ಮಾತಾಡಿದ್ದಾರೆ. ತಿಂಗಳಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇರುತ್ತದೆ. ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲ ಘೋಷಣೆಯ ಸಲುವಾಗಿ ಈಗಾಗಲೇ ಬಿಜೆಪಿ ಕೂಡ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇರುತ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಇವತ್ತಿನ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಈ ಬೃಹತ್ ಸಮಾವೇಶದಲ್ಲಿ ಬಿಜೆಪಿಯ ಏನು ಸಂದೇಶ ಕೂಡ ಕೊಟ್ಟಿದೆ ಸರ್? SIT ತನಿಖೆ ಒಂದು ಹಂತದವರೆಗೂ ನ್ಯಾಯ ಕೊಡಬಹುದು, ಅಲ್ಲಿಂದ ಮುಂದುವರೆದು ಸಂಪೂರ್ಣ ನ್ಯಾಯ ಕೊಡುವ ಸ್ಥಿತಿಯಲ್ಲಿ SIT ಇಲ್ಲ. ಅದಕ್ಕಾಗಿ ನಮಗೆ ಬೇಕಾಗಿರೋ ಸಂಪೂರ್ಣ ನ್ಯಾಯ. ದೂರುದಾರ ಯಾರಿದ್ದ ಯಾವನೋ ಮಾಸ್ಕ್ ಮ್ಯಾನ್, ಬುರ್ಡೆ ಗ್ಯಾಂಗು, ಆ ಬುರ್ಡೆ ಗ್ಯಾಂಗಿನ ಮೇಲ್ನೋಟಕ್ಕೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅವರು ಎಲ್ರಿಗೂ ಗೊತ್ತಿದೆ. ಅದು ಹಿಂದ್ಗಡೆ ಇರುವಂಥ ಗ್ಯಾಂಗ್ಗಳು ಯಾರು ಪತ್ತೆ ಆಗಬೇಕಾ ಬೇಡವಾ? ಅದು ಪತ್ತೆ ಆಗಬೇಕು ಅಂತ ನಮ್ಮ ಹೋರಾಟ. ಷಡ್ಯಂತ್ರ ಯಾರ್ಯಾರು ನಡೆಸಿದ್ರು, ಚೆನ್ನೈನಲ್ಲಿ ಏನು ಷಡ್ಯಂತ್ರ ಆಯಿತು, ಡೆಲ್ಲಿನಲ್ಲಿ ಏನು ಷಡ್ಯಂತ್ರ ಆಯಿತು, ಅದು ಹೊರಗೆ ಬರಬೇಕು ಅಂತ ನಮ್ಮ ಹೋರಾಟ. ಈಗ ನೀವು ಅಂದರೆ ಬಿಜೆಪಿ ಕೂಡ ಈಗ NIA ಪ್ರಕರಣ NIA ವಹಿಸಬೇಕು ಅಂತ, ಅದೇ ಕಾಂಗ್ರೆಸ್ಸು SIT ತನಿಖೆ ಆಗ್ತಾ ಇದೆ ಅಂತ ಹೇಳ್ತಿರುವಂಥದ್ದು. ಒಂದು ವೇಳೆ ಸರ್ಕಾರ NIA ವಹಿಸ್ತಲೇ ಇದ್ದರೆ ಸರ್, ನಮ್ಮ ಹತ್ರ ಸಾಂವಿಧಾನಿಕ ಮಾರ್ಗಗಳು ಮುಕ್ತವಾಗಿದ್ದಾವೆ. ಸಾಂವಿಧಾನಿಕ ಎಲ್ಲ ಮಾರ್ಗವನ್ನು ಕೂಡ ನಾವು ಬಳಸಿ ಸಂಪೂರ್ಣ ನ್ಯಾಯ ಪಡೆಯೋಕ್ಕೆ ಏನು ಹೋರಾಟ ಮಾಡಬೇಕು ಆ ಹೋರಾಟ ಪ್ರಯತ್ನ ನಾವು ಮಾಡ್ತೇವೆ. ಯಾವುದನ್ನು ಅರ್ಧಕ್ಕೆ ಕೈ ಬಿಡೋ ಪ್ರಶ್ನೆ ಇಲ್ಲ, ಅರ್ಧಕ್ಕೆ ಕೈ ಬಿಡೋಲ್ಲ. ಯಾಕೆ ಅಂದರೆ ಇದ್ರ ಹಿಂದ್ಗಡೆ ಒಂದು ಡೀಪ್ ಕಾನ್ಫರೆನ್ಸಿ ಇದೆ, ಒಂದು ಆಳವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ. ಆಳವಾದ ಷಡ್ಯಂತ್ರ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿರೋದಲ್ಲ. ಅದರ ಹಿಂದ್ಗಡೆ ಸನಾತನ ಧರ್ಮವನ್ನೇ ಬುಡಮೇಲು ಮಾಡ್ತೀವಿ ಅನ್ನುವಂಥ ಒಂದು ವ್ಯವಸ್ಥೆ ಈಗಲ್ಲ, ಶತಮಾನಗಳಿಂದ ಕೆಲಸ ಮಾಡ್ತಾ ಇದೆ. ಅದು ಹೊಸ ರೂಪದಲ್ಲಿ ಈಗ ಕೆಲಸ ಮಾಡ್ತಾ ಇದೆ. ಆಗ ಬ್ರಿಟಿಷರು ರೂಲಿಂಗ್ ಇತ್ತು, ಡೈರೆಕ್ಟಾಗಿ ಮಾಡ್ತಿದ್ರು. ಅದಕ್ಕೆ ಮುಂಚೆ ಮೊಘಲರು ಇಸ್ಲಾಮಿಕ್ ಆಡಳಿತ ಇತ್ತು, ಆವಾಗಲೂ ಡೈರೆಕ್ಟಾಗಿ ಮಾಡ್ತಿದ್ರು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡಿದ್ದಾರೆ, ಉದ್ದೇಶ ಒಂದೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಷಡ್ಯಂತ್ರ ಹೊರಗೆ ಬರಬೇಕು. ಕೆಲವು ದಿನಗಳ ಕಾಲ ಶಬರಿಮಲೆ ಬಗ್ಗೆ ಷಡ್ಯಂತ್ರ ಮಾಡಿದ್ರು, ಅದಕ್ಕೆ ಮುಂಚೆ ತಿರುಪತಿ ಬಗ್ಗೆ ಷಡ್ಯಂತ್ರ ಮಾಡಿದ್ರು. ಹಿಂದೂ ದೈವ ಸ್ಥಾನಗಳನ್ನು ಈ ರೀತಿ ಟಾರ್ಗೆಟ್ ಮಾಡುವ ಕೆಲಸ ಮಾಡ್ತಾನೇ ಇದ್ದಾರೆ. ಈಗ ಧರ್ಮಸ್ಥಳ ಇದು ಕೊನೆ ಆಗಬೇಕು ಅಂದರೆ ನಾವು ಇದನ್ನು ಲಾಜಿಕಲ್ ಎಂಡಿಗೆ ಮುಟ್ಟಿಸುವ ಹೋರಾಟವನ್ನು ಮಾಡಲೇಬೇಕಾಗತ್ತೆ. ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಿರುವಂಥದ್ದು ಬಿಜೆಪಿ ಧರ್ಮದ ವಿಚಾರನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದರು. ಷಡ್ಯಂತ್ರ ಬಯಲಿಗೆ ಬರಬೇಕಾ ಬೇಡವಾ? ಷಡ್ಯಂತ್ರ ಬಯಲಿಗೆ ಬರಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಧರ್ಮಸ್ಥಳದಂಥ ಕೋಟ್ಯಾಂತರ ಜನರು ನಂಬಿಕೆ ಭಕ್ತಿ ಇಟ್ಟಿರ್ತಕ್ಕಂಥ ಸ್ಥಳದ ಮೇಲೆ ಆರೋಪ ಮಾಡ್ದ ಅಂದರೆ ಯಾರಾದ್ರೂ ಒಂದು ಅವನ ದುರುದ್ದೇಶವನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲ ಯಾವನೋ ತಲೆ ಕೆಟ್ಟವನು ಆರೋಪ ಮಾಡ್ತಾ ಇದ್ದಾನೆ ಅಂತ ನಿರ್ಲಕ್ಷ್ಯ ಮಾಡಬೇಕಾಗಿತ್ತು. ಎರಡನ್ನೂ ಬಿಟ್ಟು ಅವನ ದೂರಿನ ಆಧರಿಸಿಯೇ SIT ರಚನೆ ಮಾಡಿದ್ರು. ದೂರನ್ನು ಆಧರಿಸಿಯೇ 17 ಕಡೆಗಳಲ್ಲಿ 22 ಅಡಿ 30 ಅಡಿ ಗುಂಡಿ ತೆಗೆದ್ರು, JCB ತಗೊಂಡು ಏನೋ ನಡೀತಾ ಇದೆ ಅಂತ ನಿಗೂಢವಾದ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಹೀಗೆಲ್ಲ ಮಾಡಿದ್ದು ಸರ್ಕಾರ ಪ್ರಾಮಾಣಿಕ ಹಿನ್ನೆಲೆಯಲ್ಲಿ ಅಂತ ಅನ್ನಿಸ್ತಾ ಇಲ್ಲ, ಸತ್ಯ ಹೊರಗೆ ತರಬೇಕು ಅಂತ ಅನ್ನಿಸ್ತಾ ಇಲ್ಲ. ದೂರುದಾರನ ಚಿತಾವಣೆಗೆ ಈ ಥರ SIT ರಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸೋದಕ್ಕೆ ಪೊಲೀಸರಿಗೆ ಮುಕ್ತ ಅವಕಾಶವನ್ನು ಕೊಡಬಲ್ಲರು. ಈಗ ಅವ್ರ ಪಾರ್ಟಿಯ ಸಂಸದನ ಒಬ್ಬನ ಹೆಸರು ಕೇಳಿಬರ್ತಾ ಇದೆ, ನೆರೆಯ ರಾಜ್ಯದ ಒಂದು. ಅವನ ಬುಡಕ್ಕೆ ಬಂದರೆ ಕಾಂಗ್ರೆಸ್ ಅವನು ಪ್ರೊಟೆಕ್ಟ್ ಮಾಡೋಕ್ಕೆ ಕೈ ಹಾಕುತ್ತೋ ಇಲ್ವೋ? ದೆಹಲಿನಲ್ಲಿ ಯಾವುದೋ ಒಬ್ಬ ಪ್ರಮುಖ ನಾಯಕನ ಮನೆಯಲ್ಲಿ ಹೋಗಿ ಉಳ್ಕೊಂಡು ಬಂದಿದ್ದಾರೆ ಇವರೆಲ್ಲ ಬುರ್ಡೆ ಗ್ಯಾಂಗು ಅಂತ ಇನ್ನು ಸುದ್ದಿ ಬರ್ತಾ ಇದೆ. ಆ ಒಂದು ಪ್ರಮುಖ ನಾಯಕ ಕಾಂಗ್ರೆಸ್ನವನೇ ಆಗಿದ್ದರೆ ಈ SIT ತನಿಖೆ ಹಳ್ಳ ಹಿಡಿಸ್ತಾರೋ, ಪ್ರಾಮಾಣಿಕವಾಗಿ ತನಿಖೆ ಆಗಕ್ಕೆ ಬಿಡ್ತಾರೋ? ಹಂಗಾಗಿ ನಾವು ಹೇಳ್ತಾ ಇರೋದು NIA ತನಿಖೆ ಕೊಡಿ ಅಂತ. ನಮಗೆ ನಮ್ಮ ಪೊಲೀಸರ ಬಗ್ಗೆ ವಿಶ್ವಾಸ ಇದೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟರೆ ಬೇರೆ, ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ ಆಗ ಈಗಿರುವ ಸಿದ್ದರಾಮಯ್ಯನವರಿಗೂ ಕೆಟ್ಟ ಹೆಸರು ಬರಬಾರ್ದಲ್ಲ. ಅದಕ್ಕೆ NIA ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಕೂಡ ಬಿಜೆಪಿ ಯಾತ್ರೆ ಬಳಿಕ ಕಾಂಗ್ರೆಸ್ ಶಾಸಕರು ಕೂಡ ಅಲರ್ಟ್ ಆಗಿರುವಂಥದ್ದು. ಸಿದ್ದರಾಮಯ್ಯವರಿಗೆ ಮನವಿ ಕೂಡ ಮಾಡಿರುವಂಥದ್ದು, ನಾವು ಒಂದು ಯಾತ್ರೆ ಮಾಡೋಣ ಅಂತಂದ್ರೆ ಎಲ್ಲ ಒಂದು ಕಡೆ ಅವರಿಗೆ ವಿರೋಧ ಆಗ್ತಿದ್ವಿ ನಾವು ಭಕ್ತರಿಗೆ, ಮತ್ತೆ ವಿರೋಧ ಆಗ್ತಿದ್ವಿ ಮತದಾರರಿಗೂ ಕೂಡ.
ನಾವು ಹೇಳಿದ್ನಲ್ಲ, ಧರ್ಮದ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡೋಕ್ಕೆ ನಾವೇನು ಬಿ ಜೆ ಪಿಯವ್ರು ಮಾತ್ರ ಗುತ್ತಿಗೆ ತಗೊಂಡಿಲ್ಲ. ಆದರೆ ನಾವು ಇಷ್ಟು ಪ್ರೋ ಆ್ಯಕ್ಟಿವ್ ಆಗ್ತೀವಲ್ಲ, ಕಾಂಗ್ರೆಸ್ನವ್ರು ಯಾಕಾಗಲ್ಲ? ಕಾಂಗ್ರೆಸ್ನವ್ರು ಪ್ರೋ ಆ್ಯಕ್ಟಿವ್ ಆಗೋವಂಥ ಇಶ್ಯೂಸೇ ಬೇರೆ. ಅವರು ದೇಶ, ಧರ್ಮ, ಹಿಂದೂ ದೈವ ಅಂದರೆ ಪ್ರೋ ಆ್ಯಕ್ಟಿವ್ ಆಗೋದಕ್ಕೆ ಹಿಂಜರಿತಾರೆ. ಯಾಕೆ ಹಿಂಜರಿತಾರೆ ಅಂದರೆ, ಪಾಪ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕಾಯ್ತು, ಇನ್ನೇನು ಉಳಿಯುತ್ತೆ. ಇದು ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಧರ್ಮಸ್ಥಳ.